ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ದಿನಗಣನೆ ಆರಂಭ ಆಗ್ತಾ ಇದೆ. 26ನೇ ತಾರೀಕು ಅಂದ್ರೆ ಶುಕ್ರವಾರ ಚುನಾವಣೆ ಮೊದಲ ಹಂತದಲ್ಲಾಗ್ತಾ ಇದೆ. ಬಿಜೆಪಿ ನಾಯಕರಿಂದ ಈ ಹೊತ್ತಲ್ಲಿ ಅಂತಿಮ ಹಂತದ ಕಸರತ್ತುಗಳು ಆಗ್ತಾ ಇವೆ. ಮೂರು ಪಕ್ಷಗಳಿಗೂ ಕೂಡ ಇದು ಪ್ರತಿಷ್ಠೆಯ ಒಂದು ಚುನಾವಣೆ ಅಂತ ಹೇಳಬಹುದು. ಸೋಲು ಗೆಲುವು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಪ್ರತಿಷ್ಠೆ, ಅಳಿವು ಉಳಿವಿನ ಲೆಕ್ಕಾಚಾರ, ಇದೆಲ್ಲದರ ನಡುವೆ ಭದ್ರಕೋಟೆ ಬೆಂಗಳೂರನ್ನ ಉಳಿಸಿಕೊಳ್ಳೋದಕ್ಕೆ ಹೋರಾಟ ನಡೆಸ್ತಾ ಇದ್ದಾರೆ ಬಿಜೆಪಿ ನಾಯಕರು. ರಾಷ್ಟ್ರೀಯ ನಾಯಕರನ್ನ ಕರೆಸಿ ಮತಯಾಚಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಸಮಾವೇಶದಲ್ಲಿ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಮನವಿ ಮಾಡಿದ್ದಾರೆ. ತಮ್ಮ ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಡಿ ಅಂತ ಮನವಿ ಮಾಡಿದ್ದಾರೆ. ಕೇಸರಿ ಕಲಿಗಳನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಇದೀಗ ಚುನಾವಣಾ ಚಾಣಕ್ಯ ಕೇಂದ್ರದ ಗೃಹ ಸಚಿವ ಚಾಣಕ್ಯ ಅಮಿತ್ ಶಾ ಎಂಟ್ರಿ ಕೊಡ್ತಿದ್ದಾರೆ. ಐಟಿ ಸಿಟಿಗೆ ಅಮಿತ್ ಶಾ ಆಗಮನ ಆಗ್ತಾ ಇದೆ. ರೋಡ್ ಶೋ ಮೇನಿಯಾ ನಡೆಯುತ್ತೆ ಇವತ್ತು. ಲೋಕಸಭಾ ಚುನಾವಣೆಗೂ ವಿಧಾನಸಭಾ ಚುನಾವಣೆಗೂ ಸಾಕಷ್ಟು ವ್ಯತ್ಯಾಸಗಳಿವೆ. ಇಂತಹ ಹೊತ್ತಲ್ಲಿ ವಿಧಾನಸಭಾ ಚುನಾವಣೆಗಳಲ್ಲಿ ರಾಷ್ಟ್ರೀಯ ನಾಯಕರು ಎಷ್ಟು ಬಾರಿ ಬಂದು ಹೋದ್ರೂ ಕೂಡ ಪ್ರಯೋಜನ ಆಗಲ್ಲ ಅಥವಾ ಆಗ್ಲಿಲ್ಲ ಅನ್ನೋದು ನಮ್ಮ ಕಣ್ಮುಂದಿದೆ. ಆದ್ರೆ ಲೋಕಸಭಾ ಚುನಾವಣೆಯ ಒಂದು ವಾತಾವರಣ ಬೇರೆಯದ್ದೇ ಇರುತ್ತೆ. ಅದಕ್ಕೆ ಕಳೆದ 2 ಸಾಲಿನ ಚುನಾವಣೆಗಳಲ್ಲಿ ನಾವು ಗಮನಿಸ್ತಾ ಹೋಗ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಹಾಗೆ ಕೇಂದ್ರದ ನಾಯಕರ ಒಂದು ಪಾಪ್ಯುಲಾರಿಟಿ ಇದೆಲ್ಲವೂ ಕೂಡ ಮ್ಯಾಟರ್ ಆಗತ್ತೆ. ಇವತ್ತು ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಂಟ್ರಿ ಕೊಡ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಪರವಾಗಿ ಅಮಿತ್ ಶಾ ರೋಡ್ ಶೋನಲ್ಲಿ ಭಾಗಿಯಾಗ್ತಿದ್ದಾರೆ. ಅಂದ್ರೆ ತೇಜಸ್ವಿ ಸೂರ್ಯ ಅವರ ಪರವಾಗಿ, ಸಂಸದ ತೇಜಸ್ವಿ ಸೂರ್ಯ ಅವರ ಪರವಾಗಿ ಬಿಜೆಪಿ ಚಾಣಕ್ಯ ಮತಪೇಟೆ ನಡೆಸ್ತಾರೆ. ಸ್ವಾಮಿ ವಿವೇಕಾನಂದ ವೃತ್ತದಿಂದ ರೋಡ್ ಶೋ ಆರಂಭ ಆಗುತ್ತೆ. ಸಂಜೆ 7:50ರಿಂದ 8:45ರವರೆಗೂ ಕೂಡ ರೋಡ್ ಶೋನಲ್ಲಿ ಭಾಗಿಯಾಗ್ತಿದ್ದಾರೆ. ಇನ್ನು ಮೊದಲ ಹಂತದ ಚುನಾವಣಾ ಪ್ರಚಾರದ ಪ್ರವಾಸ ಅಂತ್ಯ ಆಗುತ್ತೆ. ಸೆಂಟ್ ಫ್ರಾನ್ಸಿಸ್ ಶಾಲೆವರೆಗೂ ನಡೆಯುತ್ತೆ ಈ ರೋಡ್ ಶೋ. ಸುಮಾರು 3 ಕಿಲೋಮೀಟರ್ ದೂರದವರೆಗೂ ರೋಡ್ ಶೋನಲ್ಲಿ ಕೇಂದ್ರ ಗೃಹ ಸಚಿವ ಚುನಾವಣಾ ಚಾಣಕ್ಯ ಅಂತ ಕರೆಸಿಕೊಳ್ಳುವಂತಹ ಬಿಜೆಪಿ ನಾಯಕ ಅಮಿತ್ ಶಾ ಭಾಗಿಯಾಗ್ತಿದ್ದಾರೆ. ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡೋದು. SSLC ಆದ್ಮೇಲೆ ರಾಜುಗೆ ಕಾಡ್ತಾ ಇರೋ ಒಂದೇ ಪ್ರಶ್ನೆ, ರಾಜು ಮುಂದೆ ಏನಪ್ಪ? ಮೊದಲು ಇಂಜಿನಿಯರಿಂಗ್ ಮಾಡ, ಬೇಗ ಡಾಕ್ಟರ್ ಆಗಿ ನನ್ ವಾಸಿ ಮಾಡಪ್ಪ. ಲೈಫ್ ನ ಇಂಪಾರ್ಟೆಂಟ್ ಡಿಸಿಷನ್ಸ್ ನ ರಾಜು ತರ ತಗೊಳ್ಬೇಡಿ. ನಿಮ್ಮ ಭವಿಷ್ಯ ರೂಪಿಸುವ ಹಾದಿಯಲ್ಲಿ ನಾವು ಜೊತೆಗಿರ್ತೀವಿ. ಪರಿಶ್ರಮ PU ಕಾಲೇಜ್, ಇಟ್ ಮ್ಯಾಟರ್ಸ್ ವೆರ್ ಯು ಸ್ಟಾರ್ಟ್. ಬಾಕಿ ಇದೆ. ನಮ್ಮ ಪ್ರತಿನಿಧಿ ಚಂದ್ರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ನ್ಯೂಸ್ ಡೆಸ್ಕ್ ನಿಂದ. ಚಂದ್ರು, ಒಂದ್ ಕಡೆ ಚುನಾವಣಾ ಚಾಣಕ್ಯನನ್ನ ಕರೆಸಿ ಮತಬೇಟೆಗೆ ಅಂತ ತಿಳಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಒಂದು ಸುತ್ತು ಬಂದು ಹೋಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡಿ ಅಂತ ಮನವಿ ಮಾಡಿದ್ದಾರೆ. ಸೊ ಇವತ್ತಿನ ಅಮಿತ್ ಶಾ ಅವರ ಟೈಮ್ ಟೇಬಲ್ ಹೇಗಿದೆ? ಎಷ್ಟು ಗಂಟೆಗೆ ಆಗಮಿಸ್ತಾ ಇದ್ದಾರೆ? ಎಷ್ಟು ಗಂಟೆಗೆ ಅವರ ಚುನಾವಣಾ ರ್ಯಾಲಿ ಆರಂಭ ಆಗತ್ತೆ? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಪ್ರತಿಭಾ, ಇವತ್ತು ಬೆಂಗಳೂರಿಗೆ ಚುನಾವಣಾ ಚಾಣಕ್ಯ ಬಿಜೆಪಿಯ ಕೇಂದ್ರ ನಾಯಕ ಇವತ್ತು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪರವಾಗಿ ಇವತ್ತು ಮತಯಾಚನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸಂಜೆ 7:50ಕ್ಕೆ ಬೆಂಗಳೂರಿಗೆ ಬಂದು ರೋಡ್ ಶೋವನ್ನು ನಡೆಸಲಿದ್ದಾರೆ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ವಿವೇಕಾನಂದ ವೃತ್ತದಿಂದ ಸೆಂಟ್ ಫ್ರಾನ್ಸಿಸ್ ಸ್ಕೂಲ್ವರೆಗೂ ಕೂಡ 3.5 ಕಿಲೋಮೀಟರ್ ರೋಡ್ ಶೋವನ್ನು ಮಾಡಲಿರ್ತಕ್ಕಂಥದ್ದು. ಪ್ರಮುಖವಾಗಿ ಇದು ಅಂತಿಮ ಹಂತದ ಕಸರತ್ತು ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದರೆ ನಾಳೆ ಮಾತ್ರ ಕೊನೆಯವರೆಗೂ ಕೂಡ ಬಹಿರಂಗ ಸಮಾವೇಶಕ್ಕೆ ಅಥವಾ ಬಹಿರಂಗ ಪ್ರಚಾರಕ್ಕೆ ಅವಕಾಶ ಇರತಕ್ಕಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ನಾಳೆ ಒಂದಷ್ಟು ಜನ ನಾಯಕರು ಬರಬೇಕಾಯಿತು. ಆದರೆ ಇವತ್ತು ಅಂತಿಮವಾಗಿ ಅಮಿತ್ ಶಾ ಅವರು ಇವತ್ತು ರೋಡ್ ಶೋ ಮಾಡೋ ಮೂಲಕ ಇವತ್ತಿನ ಬಿಜೆಪಿ ರಾಷ್ಟ್ರೀಯ ನಾಯಕರ ಒಂದು ರೋಡ್ ಶೋ ಅಥವಾ ಸಮಾವೇಶ ಎಲ್ಲವೂ ಕೂಡ ಅಂತ್ಯವಾಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ನಾಳೆ ರಾಜ್ಯದ ಯಾರೆಲ್ಲ ಸ್ಟಾರ್ ಪ್ರಚಾರಕರಿದ್ದಾರೆ ಅವರುಗಳು ಪ್ರಚಾರವನ್ನು ಮಾಡಲಿರ್ತಕ್ಕಂಥದ್ದು. ಸೊ ನಾಡಿದ್ದು ಮನೆ ಪ್ರಚಾರಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತು ಅಮಿತ್ ಶಾ ಅವರು ಬರ್ತಾ ಇರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಅಥವಾ ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಲಿದ್ದಾರೆ. 14 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಿ ಅನ್ನುವಂಥ ಮನವಿಯನ್ನು ಕೂಡ ಮಾಡಲಿದ್ದಾರೆ. ಸೊ ಹೀಗಾಗಿ ಈ ರೋಡ್ ಶೋ ಬಹಳ ಪ್ರಮುಖವಾದದ್ದು. ಒಂದು ಕಡೆ ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಇವತ್ತೇ ಬರ್ತಾ ಇರೋದ್ರಿಂದ ಅವರು ಬಂದು ಹೋದ ಬಳಿಕ ಅಮಿತ್ ಶಾ ಅವರು ಎಂಟ್ರಿ ಆಗ್ತಾ ಇರ್ತಕ್ಕಂಥದ್ದು. ಸೊ ಈ ಬಂದು ಹೋದ ಬಳಿಕ ಅಮಿತ್ ಶಾ ಅವರು ಕೊಡುವಂತ ಸಂದೇಶ ಏನಾಗಿರುತ್ತೆ ಮತ್ತು ರಾಜ್ಯದಲ್ಲಿ ಯಾವ ರೀತಿಯಾದ ಸೂಚನೆಯನ್ನು ಕೊಡ್ತಾರೆ ಅನ್ನೋದು ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಚಂದ್ರು ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.